ಕಾಂಗ್ರೆಸ್ನಲ್ಲಿ ಮಹತ್ವದಂತಹ ಬೆಳವಣಿಗೆಗಳು ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಗೊಂದಲಗಳಿದೆ. ಇದರ ಮಧ್ಯೆ ಈಗ ಬೇರೆ ಬೇರೆ ರೀತಿಯಾದಂತಹ ಒಂದು ಬದಲಾವಣೆಗಳು ಬೆಳವಣಿಗೆಗಳು ಆಗ್ತಾ ಇದೆ. ಅದೇನಂತಂದ್ರೆ ದಿಢೀರಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ ಇಂಧನ ಸಚಿವ ಕೆ.ಜೆ. ಜಾರ್ಜ್. ಯಾಕೆ ಭೇಟಿ ಮಾಡಿದ್ರು? ಅಷ್ಟು ಅವಸರ ಏನಿತ್ತು? ಈಗಾಗಲೇ ನಿನ್ನೆ ನಾವು ನೋಡಿದ್ದೀವಿ, ದೆಹಲಿಗೆ ಡಿ.ಕೆ. ಶಿವಕುಮಾರ್ ಹೋಗಿದ್ದಾರೆ. ಅವರಿಗಿಂತ ಮೊದಲು ಹೋಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ. ಅದು ಯಾಕೆ ಗೊತ್ತಿಲ್ಲ. ನಾಯಕತ್ವಕ್ಕಾಗಿ ಮುಸುಕಿನ ಗುದ್ದಾಟ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಡಿ.ಕೆ. ಶಿಗೂ ಮೊದಲೇ ರಾಹುಲ್ರನ್ನ ಭೇಟಿ ಮಾಡಿದ್ದಾರೆ. ಕೆ.ಜೆ. ಜಾರ್ಜ್, ಇಂಧನ ಸಚಿವ ಆಗಿರುವಂತಹ ಕೆ.ಜೆ. ಜಾರ್ಜ್ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿರುವಂಥದ್ದು. ಪ್ರಸಕ್ತ ರಾಜ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಹತ್ವದ ಚರ್ಚೆ ಆಗಿರುವಂತಹ ಸಾಧ್ಯತೆ ಕೂಡ ಇದೆ. ಸಿಎಂ ಆಗಬೇಕು ಅಂತ ಹೇಳಿ ಆಟಕ್ಕೆ ಬಿದ್ದಿದ್ದಾರೆ ಯಾರು? ಡಿ.ಕೆ. ಶಿವಕುಮಾರ್. ಅದರ ಬೆನ್ನಲ್ಲೇ ಈಗ ಡಿ.ಕೆ. ರಾಹುಲ್ ಗಾಂಧಿಯ ಒಂದು ಮನವೊಲಿಕೆಗೆ ಪ್ರಯತ್ನವನ್ನು ಪಡ್ತಾ ಇದ್ರು, ಕಸರತ್ತು ಮಾಡ್ತಿದ್ರು. ಈಗ ಇವರು ಹೋಗಿ ಭೇಟಿ ಮಾಡಿದ್ದಾರೆ. ಯಾಕೆ ಅಂತ ಅದೇ ಚರ್ಚೆ ಆಗ್ತಾ ಇದೆ. ಸದ್ಯ ದೆಹಲಿಯಲ್ಲಿ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಈಗಾಗಲೇ ಭೇಟಿ ಮಾಡಿದ್ದಾರೆ. ಆದರೆ ಈ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ಸಚಿವ ಕೆ.ಜೆ. ಜಾರ್ಜ್ ಸದ್ದಿಲ್ಲದೇನೆ ನಿನ್ನೆ ರಾತ್ರಿ ರಾಹುಲ್ ಗಾಂಧಿ ಅವರನ್ನು ಹೋಗಿ ಭೇಟಿ ಮಾಡಿಕೊಂಡು ಕೆಲವೊಂದು ವಿಚಾರಗಳನ್ನು ಮಾತಾಡ್ಕೊಂಡು ಬಂದಿದ್ದಾರೆ. ಏಕಾಏಕಿಯಾಗಿ ರಾಹುಲ್ ಮತ್ತು ಜಾರ್ಜ್ ಭೇಟಿ ಏನಿದೆ ಸಮಯ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದರೆ ಯಾಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬೇಗ ಸಮಯವನ್ನು ಕೊಡಲಿಲ್ಲ? ಯಾಕೆ ಅಷ್ಟು ಬಾರಿ ತಿರುಗಾಡಿಸ್ಬಿಟ್ರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ನೋಡಿ, ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂಥದ್ದು ವಿಚಾರ ಏನಪ್ಪ ಅಂತಂದರೆ, ಯಾವಾಗಲೂ ಕೂಡ ಚರ್ಚೆಯಲ್ಲಿರುವಂತಹ ವಿಚಾರ ಏನಂದರೆ ಅದು ಸಿಎಂ ಬದಲಾವಣೆ, ಅಂದರೆ ನಾಯಕತ್ವದ ಬದಲಾವಣೆಯ ವಿಚಾರ. ಒಂದು ರೀತಿಯಲ್ಲಿ ಸತತವಾಗಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕೆ.ಜೆ. ಜಾರ್ಜ್ ಅವರು ಹೋಗಿ ಡಿ.ಕೆ. ಶಿವಕುಮಾರ್ ಅವರಿಗಿಂತ ಮುಂಚೆ ಹೋಗಿ ಭೇಟಿ ಮಾಡಿ ಕೆಲವೊಂದು ವಿಚಾರಗಳನ್ನು ಮಾತನಾಡ್ಕೊಂಡು ಬಂದಿದ್ದಾರೆ. ಈಗ ರಾಜ್ಯದಲ್ಲಿ ಏನೇನು ನಡೀತಾ ಇದೆ ರಾಜಕೀಯವಾಗಿ ವಿದ್ಯಮಾನಗಳು, ಕೆಲವೊಂದು ವಿಚಾರಗಳು ಚರ್ಚೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಹೋಗಿ ಎಲ್ಲ ರಾಹುಲ್ ಗಾಂಧಿ ಅವರ ಕಿವಿಗೆ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಿಎಂ ಬೇರೆ ಕಡೆ ಬೇರೆ ಕಾರ್ಯಕ್ರಮಗಳು ಬ್ಯುಸಿ ಇರುವಾಗ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಏನೋ ಒಂದು ಮಾತುಕತೆಯನ್ನು ಆಡಬೇಕು, ಹಿಂಗೆ ಇದ್ರೆ ಸರಿ ಹೋಗಲ್ಲ, ಸಂಕ್ರಾಂತಿ ಆಯಿತು, ಎಲ್ಲವೂ ಆಯಿತು, ನವಂಬರ್ ಕ್ರಾಂತಿ ಹೋಗಿ ಸಂಕ್ರಾಂತಿ ಕೂಡ ಮುಗಿದು ಹೋಗ್ಬಿಡ್ತು, ಏನೂ ಕೂಡ ಬದಲಾವಣೆ ಆಗ್ತಾ ಇಲ್ಲ, ನಾನು ಆಸೆ ಪಟ್ಟಿದ್ದೆ, ಮತ್ತು ಅದಕ್ಕೂ ಮುಖ್ಯವಾಗಿ ಕೆಲವೊಂದು ಒಪ್ಪಂದಗಳೇನಾಗಿತ್ತು ಅದೇ ರೀತಿಯಲ್ಲಿ ಆಗಬೇಕಾಗಿತ್ತು, ಆದರೆ ಆಗ್ತಾ ಇಲ್ಲ. ಸಿ ಎಂ ಆಗಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ. 2.5 ವರ್ಷ ಮೇಲೇನೆ ಆಗ್ತಾ ಹೋಯಿತು. ಹೈಕಮಾಂಡ್ ಹೇಳಿದ ಹಾಗೆ ಮಾತಿನಂತೆ ಯಾರು ಕೂಡ ನಡೆದುಕೊಳ್ತಾ ಇಲ್ಲ ಅನ್ನೋಂಥ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಕೆಲವೊಂದು ಹೇಳಿಕೆಗಳನ್ನು ಕೊಟ್ಟಿದ್ದರು. ಅದೇ ರೀತಿಯಾಗಿ ಈಗ ಹೋಗಿ ಅದನ್ನು ಪ್ರಶ್ನೆ ಮಾಡೋಕ್ಕಂತ ಹೋಗಿದ್ದಾರೆ, ಕೇಳೋಕೆ. ಈಗಾಗಲೇ ಎಲ್ಲರನ್ನೂ ಕೂಡ ಭೇಟಿ ಮಾಡಿದ ಅವರು ಕೂಡ. ಆದರೆ ಅವರಿಗಿಂತ ಮೊದಲೇ ಇವರು ಹೋಗಿ ಭೇಟಿ ಮಾಡಿದ್ದಾರಂತೆ, ಮಾಡಿ ಕೆಲವೊಂದು ವಿಚಾರಗಳನ್ನು ಮಾತನಾಡಿದ್ದಾರೆ. ಹೀಗಾಗಿ ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಯಾಕೆ ಈ ರೀತಿಯಾದಂತಹ ಒಂದು ದಿಢೀರ್ ಬದಲಾವಣೆಗಳು ಬೆಳವಣಿಗೆಗಳು ಆಗ್ತಾ ಇದೆ? ಯಾಕೆ ಒಬ್ಬೊಬ್ಬರೇ ಹೋಗಿ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದಾರೆ? ಅವರೇನಾದರೂ ಅವರ ಕೆಲಸದ ಬಗ್ಗೆ ಹೋಗಿ ಮಾತನಾಡ್ಕೊಂಡು ಬಂದ್ರು ಅಂದರೆ ಏನು ರಿಪೋರ್ಟ್ ಕಾರ್ಡನ್ನು ಕೊಡೋಕೆ ಹೋದ್ರು, ನೋಡಿ ನಾನು ನನ್ನ ಒಂದು ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಇಂಥದ್ದು ಕೆಲಸವನ್ನು ಮಾಡಿದ್ದೀನಿ ಅಂತ ಇಲ್ಲ. ಈಗೇನು ವಿದ್ಯಮಾನಗಳು ಆಗ್ತಾ ಇದೆ, ನಾಯಕತ್ವದ ಬದಲಾವಣೆ ವಿಚಾರ ಏನಾದರೂ ಆದರೆ ನನ್ನ ಒಂದು ಏನು ಒಲವು ಅಥವಾ ಮತ ಏನಿದೆ, ನಾನು ಇವ್ರ ಕಡೆಗೆ ಇರ್ತೀನಿ ಅಂತ ಏನಾದರೂ ಹೇಳೋಕೆ ಹೋದ್ರೆ ಗೊತ್ತಿಲ್ಲ. ಹೀಗಾಗಿ ಕೆ.ಜೆ. ಜಾರ್ಜ್ ಅವರು ಯಾಕೆ ಹೋದ್ರು ಅನ್ನುವಂಥದ್ದೇ ಪ್ರಶ್ನೆ. ನಾವು ಹಿಂದೆ ಗಮನಿಸಿದ್ದೀವಿ, ಕೆ.ಜೆ. ಜಾರ್ಜ್ ಅವರ ಮನೆಗೆ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಹೋಗಿ ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡಿದರು, ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ಆಗಲೂ ಕೂಡ ಇದೇ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ವಿಚಾರ. ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗಿಂತ ಮೊದಲೇ ಇವರು ದೆಹಲಿಗೆ ಹೋಗಿ ಅಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ್ದಾರೆ. ಆ ಭೇಟಿಗೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಅನೇಕ ಬಾರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬರಿಗೈಯಲ್ಲೇ ವಾಪಸ್ ಬಂದಿದ್ದರು. ಯಾವ ನಾಯಕರು ಕೂಡ ಸರಿಯಾಗಿ ಸಿಕ್ಕಿರಲಿಲ್ಲ ಮಾತನಾಡೋಕ್ಕೆ. ಹೀಗಿರುವಾಗ ಬೇರೆ ನಾಯಕರಿಗೆ ಹೆಂಗೆ ಬೇಗ ಬೇಗ ಸಮಯವನ್ನು ಕೊಡ್ತಾರೆ ರಾಹುಲ್ ಗಾಂಧಿ ಅವರು? ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾಕೆ ಶಿವಕುಮಾರ್ ಅವರಿಗೆ ಕೊಡಲಿಲ್ಲ? ಯಾಕೆ ಅವ್ರನ್ನ ಅಷ್ಟೊಂದು ಕಾಯಿಸಿದರು? ಇದೇ ವಿಚಾರವಾಗಿ ಚರ್ಚೆ ಆಗ್ತಾಯಿತ್ತು. ಈಗಲೂ ಕೂಡ ನಿಜವಾಗಿಯೂ ಕೂಡ ಅಲ್ಲಿ ಏನಾಗಿರಬಹುದು, ಏನು ಮಾತುಕತೆ ಆಗಿರ್ಬೋದು, ಏನು ಚರ್ಚೆ ಆಗಿರ್ಬೋದು ಅಂತ ಈಗ ರಾಜ್ಯದ ನಾಯಕರು ಯೋಚನೆ ಮಾಡ್ತಾ ಇದ್ದಾರೆ. ಏನಾದರೂ ಬೆಳವಣಿಗೆ ಆಗುತ್ತಾ, ಬದಲಾವಣೆ ಆಗುತ್ತಾ? ಡಿ.ಕೆ. ಶಿವಕುಮಾರ್ ಅಂದುಕೊಂಡಂಗೆ ಅವ್ರಿಗೆ ಸ್ಥಾನ ಏನಾದರೂ ಸಿಗುತ್ತಾ? ಬೇರೆ ಏನಾದರೂ ಚರ್ಚೆ ಆಗಿದೆಯಾ? ಇಲ್ಲ, ಸಿದ್ದರಾಮಯ್ಯವರೇ ಮುಂದುವರಲಿ, ಅವರಿಗೆ ತುಂಬ ವರ್ಚಸ್ಸು ಜಾಸ್ತಿ ಇದೆ, ಅವರು ನಡೆಸ್ಕೊಂಡು ಹೋಗ್ತಾರೆ ಎಲ್ಲವನ್ನು ಕೂಡ ಅನ್ನುವಂಥ ಒಂದು ಮಾತನ್ನೇನಾದರೂ ರಾಹುಲ್ ಗಾಂಧಿ ಅವರ ಕಿವಿಗೆ ಹಾಕಿ ಬಂದ್ರೆ ಗೊತ್ತಿಲ್ಲ. ಹೀಗಾಗಿ ಈ ಒಂದು ವಿಚಾರವಾಗಿ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.